ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಧನ್ಕುಷ್ ಕಿಚನ್. ಇವತ್ತು ನಾನು ನಿಮಗೆ ಲಾಡು ಹೋಳಿಗೆ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಅದಕ್ಕೂ ಮೊದಲು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಒಂದು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ. ಕೆಲವೊಮ್ಮೆ ಫಂಕ್ಷನ್ಗಳಿಗೆ ಅಂತ ತಂದಿರುವಂಥ ಲಾಡು ಉಳಿದ್ಬಿಟ್ಟಿರುತ್ತೆ. ಆ ಉಳಿದಿರುವಂಥ ಲಾಡುನಲ್ಲಿ ಈ ರೀತಿಯ ಹೋಳಿಗೆನ ಮಾಡಿಕೊಂಡ್ರೆ ಒಂದು ಲಾಡು ಕೂಡ ಉಳಿದೇ ಇರೋ ರೀತಿಯಲ್ಲಿ ಖಾಲಿಯಾಗುತ್ತೆ. ಇವಾಗ ನಮಗೆ ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ ಬೇಕು ಅನ್ನೋದನ್ನು ನೋಡೋಣ ಬನ್ನಿ. ತುಂಬಾ ಸಿಂಪಲ್ಲು. ನೀವು ಇದಕ್ಕೆ ಸ್ಟಫಿಂಗ್ಸ್ನ ರೆಡಿ ಮಾಡೋ ಅವಶ್ಯಕತೆಯೇ ಇಲ್ಲ. ಆಲ್ರೆಡಿ ರೆಡಿ ಇರುವಂಥ ಸ್ವೀಟ್ ಆಗಿರೋದ್ರಿಂದ ನೀವು ಬೇಗನೆ ಈ ರೆಸಿಪಿನ ಮಾಡ್ಕೊಂಬಿಡ್ಬೋದು ಮತ್ತು ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ಇವಾಗ ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ ಬೇಕು ಅನ್ನೋದನ್ನು ನೋಡೋಣ ಬನ್ನಿ. ಮೊದಲಿಗೆ ಮೇನ್ ಇಂಗ್ರೀಡಿಯೆಂಟೇ ಲಾಡು. ಇದಕ್ಕೆ ಬದಲಾಗಿ ನಾವು ಬೂಂದಿನೂ ಕೂಡ ಯೂಸ್ ಮಾಡ್ಬೋದು. ನಾನು ಒಂದು ಲಾಡುನ ತೊಗೊಂಡಿದ್ದೀನಿ. ಅದಕ್ಕೆ ಬೇಕಾದಷ್ಟು ಹಿಟ್ಟನ್ನು ನಾನು ಕಲಸಿಟ್ಕೊಂಡಿದ್ದೀನಿ. ಈ ಹಿಟ್ಟನ್ನ ಹೇಗೆ ಕಲಸೋದು ಅನ್ನೋದು ಬೇಕಾದರೆ ಜಾಮೂನ್ ಹೋಳಿಗೆ ರೆಸಿಪಿ ಹಾಕಿದ್ದೀನಲ್ಲ, ಅದರಲ್ಲಿ ಹೋಗಿ ನೀವು ಚೆಕ್ ಮಾಡಿ. ನೆಕ್ಸ್ಟ್ ಇದಕ್ಕೆ ಎಣ್ಣೆ, ಹಾಗೆ ಸಕ್ಕರೆ. ಈ ಸಕ್ಕರೆ ನಿಮಗೆ ಲಾಡು ತುಂಬ ಸ್ವೀಟ್ ಇದ್ದರೆ ಇದರ ಅವಶ್ಯಕತೆ ಇರೋದಿಲ್ಲ. ಅಥವಾ ಇದೇನಾದರೂ ಲಾಡು ಸ್ವಲ್ಪ ಕಡಿಮೆ ಸ್ವೀಟ್ ಇದ್ದರೆ ನೀವು ಸಕ್ಕರೆನ ಸೇರಿಸ್ಕೋಬೇಕು. ನಾನು ತೊಗೊಂಡಿರುವಂಥ ಲಾಡುನಲ್ಲಿ ಸ್ವೀಟ್ ಕಡಿಮೆ ಇದೆ, ಹಾಗಾಗಿ ನಾನು ಸಕ್ಕರೆನ ಯೂಸ್ ಮಾಡ್ತೀನಿ. ಹಾಗೆ ಒಂದು ಏಲಕ್ಕಿ ಫ್ಲೇವರ್ಗೋಸ್ಕರ. ಹಾಲು ಇದು ಪ್ಯೂರ್ಲಿ ಆಪ್ಷನಲ್ಲು, ನಿಮಗೆ ಬೇಕಂದರೆ ಮಾತ್ರನೇ ಯೂಸ್ ಮಾಡಿ. ನೀವು ಜಾಸ್ತಿನೂ ಕೂಡ ಇದನ್ನು ಯೂಸ್ ಮಾಡಬಾರ್ದು. ತುಂಬ ಗಟ್ಟಿ ಇದೆ ಲಾಡು ಅಂದಾಗ ಮಾತ್ರನೇ ನೀವು ಹಾಲನ್ನು ಯೂಸ್ ಮಾಡಬೇಕು. ಅದು ನೀವು ಅರ್ಧ ಸ್ಪೂನ್ ಅಷ್ಟು ಹಾಕ್ಕೊಂಡು ನೋಡಿ ನಂತರನೇ ಯೂಸ್ ಮಾಡ್ಕೋಬೇಕು, ಇಲ್ಲಾಂದರೆ ಅದು ಫುಲ್ ತೆಳ್ಳಗಾಗ್ಬಿಡುತ್ತೆ. ಇವಾಗ ಇದನ್ನು ಹೇಗೆ ಮಾಡ್ಕೊಳ್ಳೋದು ಅಂತೇಳಿ ನೋಡೋಣ ಬನ್ನಿ. ಈಗ ಸ್ಟಫಿಂಗ್ಸ್ಗೆ ನಾನು ಒಂದು ಲಾಡು ತೊಗೊಂಡಿದ್ದೀನಿ. ಇವಾಗ ಈ ಲಾಡುನ ನಾನು ಸ್ವಲ್ಪ ಕೈನಲ್ಲಿ ಈ ರೀತಿ ಬಿಡಿಸ್ಕೊತಾ ಇದ್ದೀನಿ. ಮಿಕ್ಸಿ ಜಾರ್ಗೆ ಅದು ನೀಟಾಗಿ ಸಿಗಲಿ ಅಂತ ಈ ರೀತಿ ಮಾಡ್ಕೊತಾ ಇದ್ದೀನಿ. ಮತ್ತು ಇವಾಗ ನಾವು ಇದಕ್ಕೆ ಸಕ್ಕರೆ ಸೇರಿಸ್ಕೋಬೇಕು. ನಾನಿಲ್ಲಿ ಸ್ವೀಟನ್ನ ನೋಡಿಕೊಂಡು ಹಾಕ್ಕೊತಾ ಇದ್ದೀನಿ. ಏಲಕ್ಕಿ ಮತ್ತು ನೋಡಿ, ಫಸ್ಟು ನಾನು ಒಂದು 3/4 ಸ್ಪೂನಷ್ಟು ಹಾಕ್ತೆ. ನೆಕ್ಸ್ಟು ಅದೇ ರೀತಿ ಅಳತೆಯಲ್ಲಿ 3/4 ಸ್ಪೂನ್ ಹಾಕಿದ್ದೀನಿ. ಮತ್ತು ಅರ್ಧ ಸ್ಪೂನು ಅಷ್ಟೇ ನಾನು ಇದಕ್ಕೆ ಯೂಸ್ ಮಾಡ್ತಾ ಇರೋದು. ಯಾಕಂದರೆ ಇದು ಜಾಸ್ತಿ ಸ್ವೀಟ್ ಇರಲಿಲ್ಲ. ನಾವು ಇಲ್ಲಿ ಹೋಳಿಗೆ ಮಾಡ್ತಾ ಇರೋದ್ರಿಂದ ಅದಕ್ಕೆ ಸ್ವೀಟ್ ಅಡ್ಜಸ್ಟ್ ಮಾಡ್ಕೋಬೇಕು. ಹಾಗಾಗಿ ನಾನು ಇದಕ್ಕೆ ಸಕ್ಕರೆನ ಯೂಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇದನ್ನು ರುಬ್ಬಿದೆ, ಈ ರೀತಿ ಕಟ್ಲಿಕ್ಕೆ ಬರ್ತಾಯಿದೆ. ನಾನು ಹಾಗಾಗಿ ಇದಕ್ಕೆ ಹಾಲನ್ನ ಸೇರಿಸ್ಕೊತಾ ಇಲ್ಲ. ಅದೇನಾದರೂ ಕಟ್ಟಕ್ಕೆ ಆಗ್ತಿಲ್ಲ ಅಂತ ಅಂದರೆ ಆವಾಗ ನೀವು ಒಂದು ಅರ್ಧ ಸ್ಪೂನಷ್ಟು ಸೇರಿಸ್ಕೊಂಡು ಮಾಡ್ಕೋಬೇಕು. ಅಕಸ್ಮಾತ್ ನೀವು ಹಾಲನ್ನ ಹಾಕಿದ್ಮೇಲೆ ಅದೇನಾದರೂ ತೆಳುವಾಗ್ಬಿಟ್ರೆ ಸ್ವಲ್ಪ ಕಡಲೆ ಹಿಟ್ಟನ್ನು ಫ್ರೈ ಮಾಡಿ ಅದಕ್ಕೆ ಸೇರಿಸ್ಕೊಂಡು ಕಲಿಸ್ಕೋಬೋದು, ತೊಂದರೆ ಇಲ್ಲ, ಅದು ಕೂಡ ಚೆನ್ನಾಗೇ ಬರುತ್ತೆ. ಇವಾಗ ಇದಾಗಿದೆ, ಇದನ್ನು ಉಂಡೆ ಕಟ್ಟಿ ಇಟ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ನಾನಿಲ್ಲಿ ಹಾಲನ್ನ ಬಳಸ್ತಾ ಇಲ್ಲ. ಯಾಕೆ ಅಂದರೆ ನಾನು ಯೂಸ್ ಮಾಡ್ತಾ ಇರುವಂಥ ಲಾಡು ಅದು ಸಾಫ್ಟಾಗಿರೋದ್ರಿಂದ ನನಗೆ ಹಾಲಿನ ಅವಶ್ಯಕತೆ ಬಿದ್ದಿಲ್ಲ. ಇವಾಗ ಹೋಳಿಗೆ ಯಾವ ರೀತಿ ತಟ್ಟೋದು ಅನ್ನೋದನ್ನು ತೋರಿಸ್ತೀನಿ ಬನ್ನಿ. ಸ್ವಲ್ಪ ಎಣ್ಣೆನ ಕವರ್ಗೆ ಹಾಕ್ಕೊಂಡು ಸ್ಪ್ರೆಡ್ ಮಾಡಿಕೊಂಡೆ. ನಂತರ ಕೈಗೂ ಹಾಕ್ಕೊಂಡು ನಾನಿಲ್ಲಿ 2 ಹೋಳಿಗೆಗಳಾಗೋಷ್ಟು ಹಿಟ್ಟನ್ನು ಕಲಿಸ್ಕೊಂಡಿದ್ದೀನಿ. ಯಾಕೆಂದರೆ ನಾನು ತೊಗೊಂಡಿರೋ ಒಂದು ಲಾಡಿಗೆ 2 ಹೋಳಿಗೆಗಳಾಗುತ್ತೆ. ತೊಗೊಂಡಿರುವಂಥ ಲಾಡು ದಪ್ಪದಾಗಿದ್ದರೆ ಅದರಲ್ಲಿ 3 ಆಗುತ್ತೆ, ಸಣ್ಣದಾಗಿದ್ದರೆ 2 ಆಗುತ್ತೆ. ನಾನು ಮೀಡಿಯಮ್ ಸೈಜ್ದು ತೊಗೊಂಡಿದ್ದೀನಿ. ಸೊ ನಮ್ಮದು ದೊಡ್ಡ ಹೋಳಿಗೆ 2 ಆಗಿದೆ. ಸೊ ಈ ರೀತಿ ಕೈಗೆ ಸ್ವಲ್ಪ ಹಿಟ್ಟನ್ನು ಹಾಕಿ ಸ್ಪ್ರೆಡ್ ಮಾಡಿ ಅದ್ರ ಮೇಲೆ ಉಂಡೆನ ಇಟ್ಟು ಸುತ್ತಲೂ ಅದನ್ನ ಕವರ್ ಮಾಡ್ಕೊತಾ ಇದ್ದೀನಿ. ಎಲ್ಲೂ ಕೂಡ ಗ್ಯಾಪ್ ಇಲ್ದಂಗೆ ಕವರ್ ಮಾಡ್ಕೊತಾ ಇದ್ದೀನಿ. ಕೈಗೆ ಅಂಟ್ತಾ ಇದ್ದರೆ ಸ್ವಲ್ಪ ಎಣ್ಣೆನ ಕೈಗೆ ಹಚ್ಕೊಂಡು ಅದನ್ನು ಚೆನ್ನಾಗಿ ರೌಂಡಾಗಿ ಗುಂಡಾಗಿ ಮಾಡಿಕೊಂಡು ತಟ್ಕೋಬೇಕು. ನೀವು ನಾನು ಹೇಳಿರೋ ರೀತಿಯಲ್ಲೇ ನೀವು ಹಿಟ್ಟನ್ನು ತಯಾರು ಮಾಡಿಕೊಂಡ್ರೆ ನಾವು ಎಷ್ಟು ತೆಳುವಾಗಿ ಬೇಕಾದ್ರೂ ಹೋಳಿಗೆಗಳನ್ನ ಮಾಡ್ಕೋಬೋದು, ಎಲ್ಲೂ ಕೂಡ ಅದು ಅರಿಯಲ್ಲ. ನಾನಿಲ್ಲಿ ಒಂದು ಕೈ ಯೂಸ್ ಮಾಡಿದಾಗ ಅದು ಮತ್ತೆ ಚಿಕ್ಕ ಆಗ್ತಾನೇ ಇತ್ತು. ಅದಕ್ಕಾಗಿ ನಾನು 2 ಕೈಯನ್ನು ಯೂಸ್ ಮಾಡಿ ಚೆನ್ನಾಗಿ ಅಗಲವಾಗಿ ತಟ್ಕೊತಾ ಇದ್ದೀನಿ. ಎಷ್ಟು ಅಗಲವಾಗಿಯೂ ತಟ್ತಾ ಇದ್ರೂ ಕೂಡ ಅದು ಮತ್ತೆ ಬಂದು ಚಿಕ್ಕದಾಗ್ತಾ ಇರುತ್ತೆ. ಹಾಗಾಗಿ ನಾವು ಇದನ್ನು ತವ ಮೇಲೆ ಹಾಕೋವರೆಗೂ ಅದನ್ನು ಎಳೆದು ಇಟ್ಕೋಬೇಕಾಗುತ್ತೆ. ಅಲ್ಲಿ ಹಾಕಿದ ನಂತರನೂ ಕೂಡ ನಾವು ಸ್ವಲ್ಪ ಸೈಡೆಲ್ಲ ತಟ್ಕೋಬೇಕು, ಇಲ್ಲಾಂದರೆ ಅದು ಚಿಕ್ಕ ಆಗಿಬಿಡುತ್ತೆ.
ನೋಡಿ ತಟ್ತಾ ಇದ್ರೂ ಅದು ಮತ್ತೆ ಮತ್ತೆ ಚಿಕ್ಕ ಆಗ್ತಾನೇ ಇದೆ. ಈ ರೀತಿ ನೀವು ಎಷ್ಟು ಅಗಲವಾಗಿ ಬೇಕಾದ್ರೂ ಮಾಡ್ಕೊಬೋದು. ಸೊ ಈಗ ನಾನು ತವ ಕಾಯ್ಲಿಕ್ಕೆ ಇಟ್ಟಿದ್ದೀನಿ, ಅದು ಕಾದಿದೆ. ಇದನ್ನು ಈ ರೀತಿ ಮಗ್ಚ್ಕೊಂಡು ನಿಧಾನಕ್ಕೆ ತೆಗೆದು ತವ ಮೇಲೆ ಹಾಕ್ಕೊಂಡೆ. ಇವಾಗ ಇದನ್ನು ಎರಡೂ ಸೈಡು ಕೂಡ ಚೆನ್ನಾಗಿ ಬೇಯಿಸ್ಕೋಬೇಕು. ಮಗ್ಚ್ಕೊಂಡು ನೀಟಾಗಿ ಬೇಯಿಸ್ಕೊಳ್ಳೋಣ. ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಒಂದು ಸಲ ಇದನ್ನು ಮನೇಲಿ ಟ್ರೈ ಮಾಡಿ ನೋಡಿ. ಮತ್ತೊಂದು ಸೈಡು ತಿರುವಾಕೊಂಡು ಚೆನ್ನಾಗಿ ಎರಡೂ ಸೈಡು ಕೂಡ ಬೇಯಿಸ್ಕೋಬೇಕು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಲಾಡು ಹೋಳಿಗೆ ಹೇಗೆ ಮಾಡೋದು ಅಂತ ನೀವು ಮನೆಯಲ್ಲಿ ಟ್ರೈ ಮಾಡಿ. ಇಲ್ಲಿ ನಾನು ಒಂದು ಲಾಡುಗೆ 2 ಹೋಳಿಗೆ ಮಾಡಿದ್ದೀನಿ. ನೀವು ಅದು ಕ್ವಾಂಟಿಟಿನ ಡಬಲ್ ಮಾಡ್ಕೋಬೋದು. ಎಷ್ಟು ಲಾಡು ಇದೆ ಅನ್ನೋದನ್ನು ನೋಡಿಕೊಂಡು ನೀವು ಮಾಡ್ಕೊಳ್ಳಿ. ಇವಾಗ ಇದು ಹೇಗಿದೆ ಅಂತಲೂ ತಿಂದು ನಾನು ಟೇಸ್ಟನ್ನ ಹೇಳ್ತೀನಿ. ನೋಡಿ ಎಷ್ಟು ಸಾಫ್ಟಾಗಿದೆ ಅಂತ. ತುಂಬ ಬಿಸಿ ಇದೆ. ಬಿಸಿ ಬಿಸಿ ಹೋಳಿಗೆಗೆ ತುಪ್ಪ ಹಚ್ಕೊಂಡು ತಿಂತಾಯಿದ್ರೆ ಎಷ್ಟು ರುಚಿ ಇರುತ್ತೆ ಗೊತ್ತಾ. ಅದರಲ್ಲೂ ಇದಂತೂ ತುಂಬಾ ಟೇಸ್ಟಿಯಾಗಿತ್ತು. ನೀವು ಒಂದು ಸಲ ಮನೆಯಲ್ಲಿ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಹೇಗಿತ್ತು ಅನ್ನೋದನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಧನ್ಯವಾದಗಳು.